ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ನಮಗೋಸ್ಕರ ಮರಣ ಹೊಂದಿ ನೀವು ತಿರುಗಿ ಎದ್ದು ಬಂದಿದ್ದೀರೆಂದು ನಾವು ಧ್ಯಾನಿಸಿದ್ದೇವೆ. ಈಗ ಮತ್ತೊಂದು ದಿನ ನೀವು ಇರುವಾತನಾಗಿದ್ದೀರಿ ಎಂಬ ವಿಷಯ ದೃಢಪಡಿಸಿಕೊಳ್ಳುವುದಕ್ಕಾಗಿ ನಮಗೋಸ್ಕರ ಪ್ರಾಣ ಕೊಟ್ಟಂತಹ ನೀವು ಸದಾಕಾಲ ನೀವು ನಮ್ಮ ಸಂಗಡ ಇರ್ತೀರಿ ಎಂಬ ಮಾತನ್ನು ನಾವು ನಂಬುವುದಕ್ಕಾಗಿ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಏನ್ ಪ್ರಿಯರೇ, ಹೇಗಿದ್ದೀರಿ? ಈಸ್ಟರ್ ಮುಗಿಯುತ್ತಲ್ಲವೇ? ಹೌದಲ್ಲವೇ? ಗುಡ್ ಫ್ರೈಡೇ, ಈಸ್ಟರ್ ಎಲ್ಲ ಮುಗಿಯುತ್ತಲ್ಲವೇ? ಯೇಸು ಕ್ರಿಸ್ತನು ತಿರುಗಿ ಎದ್ದು ಬಂದಿದ್ದಾರೆ. ಜೀಸಸ್ ಈಸ್ ಅಲೈವ್ ಎಂಬ ಹಾಡನ್ನು ಹಾಡಿ ಅಷ್ಟಕ್ಕೆ ನಿಲ್ಲಿಸಿದೆವೋ? ಇಲ್ಲವೇ ಯೇಸು ಸಜೀವವಾಗಿದ್ದಾರೆ ಎಂಬ ಸಂಗತಿ ಜ್ಞಾಪಕ ಮಾಡಿಕೊಳ್ತಿದ್ದೇವಾ? ಮತ್ತೆ ಯೇಸು ಕ್ರಿಸ್ತನು ತಿರುಗಿ ಎದ್ದು ಬಂದಿರುವುದಾದರೆ ಆತನು ಈಗ ಎಲ್ಲಿದ್ದಾನೆ ಎಂದು ಕೆಲವರು ಕೇಳ್ತಾರೆ. ಆತನ ಸಮಾಧಿ ಖಾಲಿಯಾಗಿದೆ ಎಂದು ದೃಢಪಡಿಸುವುದಕ್ಕಾಗಿಯೇ ಆ ಕಲ್ಲು ಉರುಳಿಸಲಾಯಿತು. ಕಲ್ಲು ಅಡ್ಡ ಇದ್ರೂ ಕೂಡ ಯೇಸು ಸಮಾಧಿಯಿಂದ ಹೊರಗೆ ಬರಬಹುದಿತ್ತು. ಆದರೆ ಕಲ್ಲು ತೆಗೆದಿದ್ದರೆ ಒಳಗಡೆ ಆತನ ಶರೀರ ಇದೆಯೋ ಇಲ್ಲವೋ ಯಾರಿಗೂ ಗೊತ್ತಾಗಲ್ವಲ್ಲ. ಆ ಖಾಲಿ ಸಮಾಧಿ ಸೂಚಿಸುವುದೇನೆಂದರೆ ಯೇಸು ಇನ್ನು ಸಮಾಧಿಯೊಳಗಿಲ್ಲ, ಆತನು ತಿರುಗಿ ಎದ್ದು ಬಂದಿದ್ದಾನೆ. ಆತನು ಈಗ ಸತ್ತವರೊಳಗಿಲ್ಲ, ಆತನು ಸಜೀವವಾಗಿದ್ದಾನೆ ಎಂದು ದೃಢಪಡಿಸುತ್ತೆ. ಹೇಗೆ ನಾವು ನಂಬಬೇಕು ಅನ್ನುತ್ತೀರಾ? ನೋಡಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಪ್ರಮಾಣಗಳು ಅಂದ್ರೆ ರುಜುಗಳನ್ನು ತೋರಿಸಿ ಅವರಿಗೆ ತನ್ನನ್ನು ತಾನು ಸಜೀವನನ್ನಾಗಿ ತೋರಿಸಿಕೊಂಡನು. ಆತನು ಅವರಿಗೆ ಕಾಣಿಸಿಕೊಂಡು ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕಾಗಿ ಕಾದುಕೊಂಡಿರಿ. ಎಷ್ಟು ಸ್ಪಷ್ಟವಾಗಿ ಯೇಸು ತನ್ನನ್ನು ತಾನು ಸಜೀವವಾಗಿದ್ದಾನೆ ಎಂಬ ವಿಷಯವನ್ನು ಪ್ರಮಾಣಗಳ ಸಹಿತವಾಗಿ ನಿರೂಪಿಸಿ ತನ್ನಲ್ಲಿ ನಂಬಿಕೆ ಇಟ್ಟಂಥವರಿಗೆ, ಮುಖ್ಯವಾಗಿ ತನ್ನ ಶಿಷ್ಯರಿಗೆ ಆತನು ತನ್ನನ್ನು ತಾನು ತೋರ್ಪಡಿಸಿಕೊಂಡನು. ಮೊಟ್ಟ ಮೊದಲು ಆತನು ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡನು. ಯೇಸು ತಿರುಗಿ ಎದ್ದು ಬಂದಿದ್ದಾನೆ ಎಂದು ಯೆರೂಸಲೇಮಿನ ಬೀದಿಗಳಲ್ಲಿ ಆಕೆ ಕೂಗಾಡುತ್ತಾ ಹೋಗ್ತಾಳೆ. ಅಷ್ಟೇ ಅಲ್ಲ, ಆ ನಂತರ ಆತನ ಶಿಷ್ಯರಿಗೆ ಆ ವಿಷಯವನ್ನು ತಿಳಿಯಪಡಿಸುತ್ತಾಳೆ. ಯೇಸು ಪೇತ್ರನಿಗೂ ಕಾಣಿಸಿಕೊಳ್ತಾರೆ. ಎಮ್ಮಾಯಿ ಎಂಬ ಗ್ರಾಮಕ್ಕೆ ಹೋಗುವಾಗ 2 ಶಿಷ್ಯರಿಗೂ ಕೂಡ ಕಾಣಿಸಿಕೊಳ್ತಾರೆ. ಯೇಸು ಅವರ ಹಿಂದೆಯಿಂದ ನಡೆದುಕೊಂಡು ಹೋಗಿ ಅವರಿಗೆ ಶಾಸ್ತ್ರವನ್ನೆಲ್ಲ ವಿವರಿಸಿ ತಾನು ಸಜೀವನಾಗಿದ್ದಾನೆ ಎಂಬ ವಿಷಯವನ್ನು ಅಲ್ಲಿ ನಿರೂಪಿಸುತ್ತಾರೆ. 10 ಮಂದಿ ಶಿಷ್ಯರು ಭಯದಿಂದ ಬಾಗಿಲು ಮುಚ್ಚಿಕೊಂಡು ಕೂತಿರುವಾಗ ಮುಚ್ಚಿರುವ ಬಾಗಿಲಿನಿಂದ ಯೇಸು ಒಳಗೆ ಬಂದು ನಿಮಗೆ ಸಮಾಧಾನ ಉಂಟಾಗಲಿ ಎಂಬುದಾಗಿ ಅವರನ್ನು ಆಶೀರ್ವದಿಸಿ ಅವರ ಮೇಲೆ ಊದಿ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿರಿ ಎಂದು ಹೇಳಿ ತನ್ನನ್ನು ತಾನು ಕಾಣಿಸಿಕೊಂಡ್ರು. ತೋಮ ನಂಬಲಿಲ್ಲವೆಂದು, ನಾನು ಬೆರಳಿಟ್ಟು ನೋಡಿದ ಹೊರತು ನಂಬುವುದೇ ಇಲ್ಲ ಎಂದು ಹೇಳ್ತಾನೆ. 10 ಮಂದಿ ಸಾಕ್ಷಿ ಕೊಟ್ಟರು ನಂಬದೇ ಇರುವಾಗ ಆ ತೋಮನಿಗೋಸ್ಕರ ಮತ್ತೊಂದು ಸಾರಿ 12 ಮಂದಿ ಶಿಷ್ಯರು ಆ ಕೋಣೆಯೊಳಗಿರುವಾಗ ಯೇಸು ಪ್ರವೇಶಿಸಿ, ತೋಮ, ನಿನ್ನ ಬೆರಳು ಈ ಗಾಯದಲ್ಲಿಟ್ಟು ನೋಡು, ನಂಬಿಕೆ ಇಲ್ಲದವನಾಗಿರಬೇಡ, ನಂಬಿಕೆಯುಳ್ಳವನಾಗಿರು ಅಂತ ಹೇಳಿ ತನ್ನನ್ನು ತಾನು ಕಾಣಿಸಿಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ಆತನು ಅನೇಕ ಸಾರಿ ಅನೇಕ ಜನರಿಗೆ ನಾನು ಸಜೀವವಾಗಿದ್ದೇನೆ ಎಂದು ಬಯಲುಪಡಿಸುವುದು ಮಾತ್ರವಲ್ಲದೆ, ನೀವು ಗಮನಿಸುವುದಾದರೆ ಹೆಚ್ಚು ಕಡಿಮೆ 500 ಮಂದಿ ಒಂದು ಸಭೆಯಾಗಿ ಕೂಡಿದಾಗ ಅವರೆಲ್ಲರ ಮುಂದೆ ಯೇಸು ಅವರೆಲ್ಲರಿಗೆ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುತ್ತಾರೆ. ಕನಸಾಗಲಿ ಇಲ್ಲವೇ ಊಹೆಯಾಗಲಿ, ಕನಸು ಬಿತ್ತೇನೋ ಅಂದ್ಕೊಳ್ತಾರೆ ಕೆಲವೊಂದು ಸಾರಿ. ಒಬ್ಬೊಬ್ಬರಿಗೆ ಒಂದೊಂದು ಕನಸು, ಒಂದೊಂದು ಊಹೆ ಬರೋದು ಸಹಜ. ಆದರೆ 500 ಜನರಿಗೆ ಒಂದೇ ಸಾರಿ ಒಂದೇ ವಿಷಯ ಕನಸಾಗಲಿ ಊಹೆಯಾಗಲಿ ಬರೋದಿಲ್ವಲ್ಲ? ಕಾರಣ ಅದು ನಿಜ ಆಗಿರೋದ್ರಿಂದ. ಅವರೆಲ್ಲರೂ ನೋಡುತ್ತಾ ಇರುವಾಗ ಆತನು ಏರಿಸಲ್ಪಟ್ಟನು, ಮೋಡವು ಆತನನ್ನು ಕವಿದುಕೊಂಡಿತು. ಅದೇ ರೀತಿ 8ನೇ ವಚನ ಕೂಡ ನೋಡಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ
ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಆಕಾಶದೊಳಗೆ ಆರೋಹಣನಾದನು. ಅದಕ್ಕೆ ಈಗ ಆತನು ಎಲ್ಲಿದ್ದಾನೆಂದು ಕೇಳುವುದಾದರೆ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾನೆ ಎಂದು ನಾವು ನಂಬ್ತಿದ್ದೇವೆ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಇಬ್ಬರು ಪುರುಷರು ಬಂದು ಏನು ಹೇಳ್ತಾರೆ ನೋಡಿ, 11ನೇ ವಚನದಲ್ಲಿ ಓದ್ತೇನೆ ಕೇಳಿ. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಏರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿದ್ದೀರೋ ಅದೇ ರೀತಿಯಲ್ಲಿ ಆತನು ತಿರುಗಿ ಬರುವನು ಎಂದು ಅವರಿಗೆ ಹೇಳಿದರು. ಹಾಲೆಲ್ಲೂಯಾ! ನಾನು ಹೋಗಿ ನಿಮಗೆ ಬಿಡಾರಗಳನ್ನು ಸಿದ್ಧಮಾಡಿ ನಾನಿರುವ ಸ್ಥಳದಲ್ಲಿ ನೀವು ಇರುವ ಹಾಗೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆಂದು ಯೇಸು ಹೇಳಿರುವ ಮಾತನ್ನು ನಾವು ನಂಬುವುದಾದರೆ, ಯಾವ ರೀತಿ ಆತನು ಪರಲೋಕಕ್ಕೆ ಆರೋಹಣನಾದನೋ ಅದೇ ರೀತಿ ಆತನು ಮೇಘರೂಢನಾಗಿ ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಅಷ್ಟರೊಳಗೆ ಯೇಸುವೇ ರಕ್ಷಕನಾಗಿದ್ದಾನೆಂಬ ವಿಷಯವನ್ನು, ಯೇಸು ಕ್ರಿಸ್ತನ ಬಲಿಯಜ್ಞದ ಮೂಲಕ ಪಾಪ ಕ್ಷಮಾಪಣೆ ಇದೆಯೆಂಬ ಸತ್ಯವನ್ನು ಹಾಗೂ ಪ್ರತಿ ವ್ಯಕ್ತಿಯನ್ನು ಕ್ಷಮಿಸಬಲ್ಲಂತಹ, ಪಾಪ ದೋಷ ತೊಳೆಯಬಲ್ಲಂತಹ ಆತನ ಅಮೂಲ್ಯವಾದ ರಕ್ತದ ಕುರಿತಾಗಿ ಸಂದೇಶವನ್ನು ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಪ್ರಕಟಿಸಿರಿ ಎಂಬುದಾಗಿ ಯೇಸು ಹೇಳಿದ್ದಾರೆ. ಆತನು ಬರುವ ವಿಷಯದಲ್ಲಿ ಯಾಕೆ ಇನ್ನೂ ತಡ ಮಾಡ್ತಿದ್ದಾನೆ ಎನ್ನುವುದಾದರೆ, ಯೇಸುವೇ ರಕ್ಷಕನು ಎಂದು ಇನ್ನೂ ನಂಬದೇ ಇರುವವರು ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ. ಒಬ್ಬರಿಗೆ ಎಚ್ಚರಿಸಲಾರದೆ, ಅವರಿಗೆ ಶುಭ ಸಂದೇಶ ಸಾರಲಾರದೆ, ಅವರಿಗೆ ಮಾರ್ಗ ತೋರಿಸಲಾರದಂತೆ ಅವರ ಮೇಲೆ ಕೋಪಗೊಳ್ಳೋದು, ಉಗ್ರತೆ ತೋರಿಸೋದು ನ್ಯಾಯ ಅಲ್ವಲ್ಲ? ಜನರೆಲ್ಲರಿಗೆ ಮಹಾಸಂತೋಷವನ್ನುಂಟು ಮಾಡುವ ಶುಭವರ್ತಮಾನವು ಆತನು ಜನಿಸಿದಾಗ ಸಾರಲ್ಪಟ್ಟಿತಲ್ಲವೇ? ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆಂದು, ಆತನು ಸಜೀವವಾಗಿದ್ದಾನೆಂದು, ಆತನು ಪರಲೋಕಕ್ಕೆ ಆರೋಹಣನಾಗಿ ತಿರುಗಿ ರಾಜಾದಿರಾಜನಾಗಿ ಬರಲಿಕ್ಕಿದ್ದಾನೆಂಬ ವಿಷಯವನ್ನು ಎಲ್ಲರಿಗೂ ತಿಳಿಯಪಡಿಸಬೇಕಾದಂತಹ ಜವಾಬ್ದಾರಿಕೆ ನಿಮ್ಮ ಮೇಲೆ ನನ್ನ ಮೇಲೆ ಇದೆ. ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರು, ಕ್ರಿಸ್ತನ ಪ್ರೀತಿ ಅನುಭವಿಸುವವರು, ಶಿಲುಬೆಯ ಶಕ್ತಿಯನ್ನು ಅನುಭವಿಸುವಂಥವರು, ಶಿಲುಬೆಯ ಪ್ರೀತಿಯಿಂದ ತುಂಬಲ್ಪಟ್ಟವರು, ಕ್ರಿಸ್ತನ ಪ್ರೀತಿ ನಮಗೆ ಬಲವಂತ ಮಾಡುವಂಥದ್ದಾಗಿರೋದ್ರಿಂದ ನಿತ್ಯ ನರಕಕ್ಕೆ ಹೋಗುತ್ತಿರುವ, ಶಾಪಕ್ಕೆ ಗುರಿಯಾಗಿರುವ, ಪಾಪದ ಉರುಳಿಗೆ ಬಿದ್ದು ಒದ್ದಾಡುತ್ತಾ ಇರುವ ಮಾನವರಿಗೆ ರಕ್ಷಕನಿದ್ದಾನೆ. ಪ್ರೀತಿಸಿ ಪ್ರಾಣ ಕೊಟ್ಟಿರುವ ದೇವರಿದ್ದಾರೆ, ಯೇಸು ಇದ್ದಾರೆಂಬ ವಿಷಯವನ್ನು ತಿಳಿಸಬೇಕು. ಆತನಲ್ಲಿ ನಂಬಿಕೆ ಇಡಬೇಕು. ನಂಬಿಕೆಯ ಮೂಲಕ ನೀವು ರಕ್ಷಿಸಲ್ಪಡ್ತೀರಿ. ಯೇಸುವೇ ರಕ್ಷಕನು ಎಂಬುದಾಗಿ ನಂಬಿರಿ. ನಿಮ್ಮ ಪಾಪಗಳಿಗೋಸ್ಕರ ನಿಮ್ಮ ಸ್ಥಾನದಲ್ಲಿ ಆತನು ಮರಣ ಹೊಂದಿರೋದ್ರಿಂದ ಆತನು ನಿಮಗೆ ಪಾಪ ಕ್ಷಮಾಪಣೆ ಕೊಡಬಲ್ಲಂತಹ ದೇವರಾಗಿದ್ದಾರೆಂಬ ಸತ್ಯ ಸುವಾರ್ತೆಯನ್ನು ಜನರೆಲ್ಲರಿಗೆ ಸಾರಿ ಹೇಳಬೇಕಾಗಿದೆ. ಯೇಸು ಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ. ಅತಿ ಬೇಗನೆ ಯೇಸು ಬರಲಿಕ್ಕಿದ್ದಾರೆ. ಯೇಸುವೇ ನಿನ್ನ ಬರೋಣದ ಗುರುತುಗಳೇನೆಂದು ಆ ದಿನ ಶಿಷ್ಯರು ಯೇಸುವಿಗೆ ಕೇಳಿದಾಗ, ಆತನ ಬರೋಣದ ದಿನ ಯಾವುದೆಂದು ಯಾರಿಗೂ ಹೇಳಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಆ ಬರೋಣದ ಗುರುತುಗಳನ್ನು ಹೇಳಿದ್ದಾರೆ. ಅಕ್ರಮ ವಿಸ್ತರಿಸುತ್ತದೆ, ಪ್ರೀತಿ ತಣ್ಣಗಾಗುತ್ತೆ, ನಂಬಿಕೆ ಕಣ್ಮರೆಯಾಗಿ ಹೋಗುತ್ತೆ, ಮನುಷ್ಯರು ಸುಖವನ್ನು ಹೆಚ್ಚು ಪ್ರೀತಿಸ್ತಾರೆ, ಹಣವನ್ನೇ ಹೆಚ್ಚು ಪ್ರೀತಿಸ್ತಾರೆ, ಕ್ರೈಮ್ ಹೆಚ್ಚಾಗ್ತದೆ, ತಿನ್ನುತ್ತಾ ಕುಡಿಯುತ್ತಾ ತಿರುಗಾಡುತ್ತಾ ಬಿಸ್ನೆಸ್ನಲ್ಲಿಯೂ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ನಲ್ಲಿಯೂ ಈ ಲೋಕವೇ ಶಾಶ್ವತವೆಂದು ತಿಳಿದು ತಿಂದು ಕುಡಿದು ತೂಗಾಡುವವರಾಗಿ ದೇವರನ್ನು ಮರೆತಿರುವ ನೋಹಾನನ ದಿನಗಳಂತೆ, ಲೋಟನ ಕಾಲದ ದಿನಗಳಂತಿರುತ್ತೆ ಎಂಬ ಹೇಳಿರುವ ಮಾತು ಅಕ್ಷರಶಃ ಈ ದಿನ ನೆರವೇರುವುದನ್ನು ಕಾಣ್ತಿದ್ದೇವೆ. ಎಷ್ಟು ಘೋರವಾಗಿ ಪ್ರಪಂಚ ಮುಂದೆ ಸಾಗ್ತಿದೆ ಎಂದು ನಾವು ನೋಡ್ತಿದ್ದೇವೆ. ಟೆಕ್ನಾಲಜಿ ಹೆಚ್ಚಾಗ್ತಿದೆ, ಏನೇನೋ ಸಾಧಿಸಿದ್ದೇವೆಂದು ಹೇಳ್ತಿದ್ದಾರೆ. ಆದರೆ ನೀತಿ ನ್ಯಾಯ ಕಾಣಿಸ್ತಾ ಇವೆಯಾ? ದೈವ ಭಯ ಕಾಣಿಸುತ್ತಾ ಇದೆಯಾ? ಮಾನವರು ತಮ್ಮ ಮಾನವ ಮೌಲ್ಯವನ್ನು ಕನಿಷ್ಠ ಕಾಪಾಡಿಕೊಳ್ತಾ ಇದ್ದಾರೋ? ಮಾನವೀಯತೆ ಈ ದಿನ ಮನುಷ್ಯರಲ್ಲಿ ಕಾಣಿಸಿಕೊಳ್ತಾ ಇದೆಯೋ? ಎಲ್ಲಿ ನೋಡಿದರೂ ಒಬ್ಬರನ್ನೊಬ್ಬರು ಕೊಂದಾಕ್ತಿದ್ದಾರೆ, ಒಬ್ಬರನ್ನೊಬ್ಬರು ಹೋರಾಡ್ತಿದ್ದಾರೆ, ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ನಾಶ ಮಾಡಿಕೊಳ್ತಿದ್ದಾರೆ. ವಾಗ್ವಾದ ವಿವಾದಗಳೊಂದಿಗೆ ಪ್ರಪಂಚವೆಲ್ಲ
ನಾಶನವಾಗುವ ಸಂಗತಿ ನಾವು ನೋಡ್ತಿದ್ದೇವೆ. ಕರ್ತನ ಬರುಣದ ಗುರುತುಗಳೆಲ್ಲ ನೆರವೇರ್ತಿವೆ. ಭೂಕಂಪ ಆಗುವುದು, ದೇಶದ ವಿರುದ್ಧ ದೇಶ ಯುದ್ಧಕ್ಕಾಗಿ ಎದ್ದೇಳುವವು, ಬರಗಾಲ ಉಂಟಾಗುವುದು ಎಂಬ ಮಾತು ಅಕ್ಷರಶಃ ಈ ದಿನ ನೆರವೇರ್ತಾ ಇದೆ. ಯೇಸುಕ್ರಿಸ್ತನು ಎರಡನೇ ಸಾರಿ ಬರುವಾಗ ಕುರಿಮರಿಯಂತೆ ಅಲ್ಲ, ಪ್ರಾಯದ ಸಿಂಹದಂತೆ ಬರಲಿಕ್ಕಿದ್ದಾರೆ. ಒಂದು ಶಿಶುವಾಗಿ ಬರೋದಿಲ್ಲ, ಸಿಂಹಾಸನ ಆಸೀನರುಡನಾಗಿ ಸರ್ವಾಧಿಕಾರಿಯಾದ ದೇವರಾಗಿ ಬರಲಿಕ್ಕಿದ್ದಾರೆ. ಆತನು ರಕ್ಷಕನಾಗಿ, ದೀನನಾಗಿ ಅಲ್ಲ, ಆತನು ನ್ಯಾಯಾಧಿಪತಿಯಾಗಿ, ಆತನು ಪ್ರಾಯದ ಸಿಂಹದಂತೆ ಬರಲಿಕ್ಕಿದ್ದಾನೆಂದು ನಾವು ಗಮನಿಸಬೇಕು. ಈ ಯೇಸುವನ್ನು ರಕ್ಷಕನೆಂದು ಅಂಗೀಕರಿಸದೇ ಇರುವವರು, ಆತನು ಮೇಘರೂಢನಾಗಿ ಬರುವಾಗ ಭೂಜನರೆಲ್ಲರೂ ಎದೆ ಬಡಿದುಕೊಂಡು ಅಳುವರು ಎಂದು ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಯೇಸುವಿನಲ್ಲಿ ನಂಬಿಕೆಟ್ಟಂತಹ ವಿಶ್ವಾಸಿಗಳು ನನ್ನ ಸ್ಥಾನದಲ್ಲಿ ನನ್ನ ಯೇಸು ಮರಣ ಹೊಂದಿದ್ದಾರೆಂದು ನಂಬಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತನ ರಕ್ತದಲ್ಲಿ ವಿಮೋಚಿಸಲ್ಪಟ್ಟಂಥವರು ಯೇಸು ಬಂದಾಗ ಮಹಿಮೆಯ ಶರೀರ ಹೊಂದಿ ಮಧ್ಯಾಕಾಶದಲ್ಲಿ ಎತ್ತಲ್ಪಡುತ್ತಾರೆ. ನಿರಂತರವೂ ದೇವರ ರಾಜ್ಯದಲ್ಲಿ ಪರಲೋಕ ವಾರಸುದಾರರಾಗಿ ಜೀವಿಸ್ತಾರೆ. ಆತನನ್ನು ತಿರಸ್ಕರಿಸಿದವರು, ಉಚಿತವಾಗಿ ಬಂದ ಈ ರಕ್ಷಣೆಯನ್ನು ತಿರಸ್ಕರಿಸಿದವರು, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದಿಲ್ಲವೋ ಅಂಥವರು ಅಗ್ನಿಗಂಧಕಗಳು ಇರಿಯ ಕೆರೆಯೊಳಗೆ ದೊಬ್ಬಲ್ಪಡುವರು. ಅದೇ ಎರಡನೇ ಮರಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಎಷ್ಟೋ ದಿನಗಳಿಂದ ಯೇಸುವಿನ ಮಾತುಗಳನ್ನು ಕೇಳ್ತಿದ್ದೇವೆಂದು ಹೇಳಿಕೊಳ್ಳುವ ವಿಶ್ವಾಸಿಗಳೇ, ನೀವು ವೈಯಕ್ತಿಕವಾಗಿ ರಕ್ಷಕನನ್ನಾಗಿ ಯೇಸುವನ್ನು ಅಂಗೀಕರಿಸಿದ್ದೀರೋ? ನಿಮ್ಮ ಪಾಪಗಳಿಗೋಸ್ಕರ, ನಿಮ್ಮ ಶಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಯೇಸು ಮರಣ ಹೊಂದಿದ್ದಾರೆ. ಆ ಮರಣವನ್ನು ರದ್ದುಗೊಳಿಸಿ ಪರಿಹಾರ ಮಾಡಿ ತಿರುಗಿ ಜೀವಿಸುವಾತನಾಗಿದ್ದಾನೆಂದು, ಎಂದೆಂದಿಗೂ ಇದ್ದವನು ಇರುವಾತನು ತಿರುಗಿ ಬರುವಾತನು ಎಂದು ನಂಬುತ್ತಾ ಇದ್ದೀರಾ? ಹಾಗಾದರೆ ನೀವು ಧನ್ಯರು. ಈ ದಿನವಾದರೂ ಯೇಸು ಕೊಡುವಂತಹ ಈ ದೊಡ್ಡ ರಕ್ಷಣೆಯನ್ನು ಸ್ವೀಕರಿಸಿರಿ. ಇಂತಹ ದೊಡ್ಡ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡುವುದಾದರೆ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ಮುಂದೆ ಬರಲಿಕ್ಕಿರುವ ಉಗ್ರತೆಯ ದಿನವು ಅತೀ ಸಮೀಪವಾಗಿದೆ. ದೇಶಗಳ ವಿರುದ್ಧ ದೇಶಗಳು ಎದ್ದೇಳ್ತಾ ಇವೆ. ನೋಹಾನನ ಕಾಲದಲ್ಲಿ ಮನುಷ್ಯರು ಕೆಟ್ಟು ಹೋದಾಗ ಪ್ರಪಂಚದಲ್ಲಿರುವ ಸಕಲ ಜೀವಿಗಳನ್ನೆಲ್ಲ ಜಲಪ್ರಳಯದಿಂದ ನೋಹಾನನ ನಾವೆಯಲ್ಲಿದ್ದವರು ಹೊರತು ಎಲ್ಲರೂ ಸತ್ತು ಹೋದರು. ಹಾಗೆಯೇ ಅಂತ್ಯಕಾಲದಲ್ಲಿ ಅಗ್ನಿಗೋಸ್ಕರ ಈ ಭೂಮಿ ಸಿದ್ಧಗೊಳಿಸಲಾಗಿದೆ. ಪಂಚಭೂತಗಳೆಲ್ಲ ಮಹಾಘೋಷದಿಂದ ಲಯವಾಗುವ ದಿನ ಬರಲಿಕ್ಕಿದೆ. ಗಾಳಿ, ನೀರು, ಸಮುದ್ರ, ಭೂಮಿ, ಅಗ್ನಿ ಸಮಸ್ತವು ಒಂದಾದಾಗ ಇನ್ನು ಅಲ್ಲೇನಿರುತ್ತೆ? ನೀವು ನಾನು ಇನ್ನೆಲ್ಲಿರ್ತೇವೆ? ಪ್ರಪಂಚದ ದೇಶಗಳು ಈ ದಿನ ಯುದ್ಧಗಳಿಂದ, ಮಿಸೈಲ್ಸ್ಗಳಿಂದ, ಅಣುಬಾಂಬ್ಗಳಿಂದ ಸಿದ್ಧಗೊಳಿಸಿಕೊಳ್ತಿವೆ. ಎದಕ್ಕಾಗಿ? ಒಬ್ಬರನ್ನೊಬ್ಬರು ಸುಡುವುದಕ್ಕಾಗಿ, ಒಬ್ಬರ ಮೇಲೊಬ್ಬರು ವಿಷವನ್ನು ಸ್ಫೋಟಿಸುವುದಕ್ಕಾಗಿ. ಈಗಾಗಲೇ ಪ್ರಪಂಚವನ್ನು ಅನೇಕ ಸಾರಿ ನಾಶ ಮಾಡುವಷ್ಟು ಅಣುಬಾಂಬುಗಳನ್ನು ಕೆಲವು ದೇಶಗಳು ತಯಾರು ಮಾಡಿಟ್ಕೊಂಡಿವೆ ಅಂತೆ. ಯಾವುದೇ ಸಮಯದಲ್ಲಾಗಲಿ ಏನೇ ಸಂಭವಿಸಬಹುದು ಎನ್ನುವಂಥದ್ದು ಎಲ್ಲರೂ ಗುರುತಿಸುತ್ತಲೇ ಇದ್ದಾರೆ. ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಯೇಸುಕ್ರಿಸ್ತನ ಬಳಿಗೆ ಬನ್ನಿರಿ. ಆತನ ರೆಕ್ಕೆಯ ಅಡಿಯಲ್ಲಿ ಮರೆಯಾದವನು ರಕ್ಷಿಸಲ್ಪಡುತ್ತಾನೆ. ಯೇಸುವನ್ನು ಆಶ್ರಯಿಸಿದವರಿಗೆ ಯಾವ ಕೇಡು ಬರೋದಿಲ್ಲ. ಮಹೋನ್ನತನ ರೆಕ್ಕೆಯ ಅಡಿಯಲ್ಲಿ ಮರೆಯಾಗಿರಿ. ಯೇಸುವೇ ಕಾಪಾಡಿರಿ ಎಂದು ಆತನ ಪಾದ ಹಿಡಿದುಕೊಳ್ಳುವುದಾದರೆ ನೀವೆಷ್ಟೇ ಪಾಪಿಯಾಗಿದ್ದರೂ ಸಹ, ಎಷ್ಟೇ ಆತನನ್ನು ದೂಷಿಸಿ ನಿಂದಿಸಿರುವ ವ್ಯಕ್ತಿಯಾಗಿದ್ರೂ ಕೂಡ, ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ಕರ್ತನಾದ ಯೇಸುಕ್ರಿಸ್ತನು ನಿಮ್ಮ ರಕ್ಷಕನಾಗಿದ್ದಾನೆ. ತಾಯಿಗಿಂತಲೂ ಹೆಚ್ಚು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಾಗಿ ನಿಮಗೋಸ್ಕರ ಈ ಲೋಕಕ್ಕೆ ಇಳಿದು ಬಂದು ನಿಮ್ಮ ಪಾಪಕ್ಕೆ ವಿಮೋಚನೆಯನ್ನುಂಟು ಮಾಡಿದ ಯೇಸು ನಿಮ್ಮನ್ನು ನಾಶವಾಗಲು ಬಿಟ್ಟು ಬಿಡುವುದಿಲ್ಲ, ಆದರೆ ತನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ಳಲು ಆಸೆಪಡ್ತಿದ್ದಾರೆ. ನೀವು ಯೇಸುವೇ ನನಗೆ ಬೇಕು ಅಂದರೆ ಸಾಕು, ಈ ದೊಡ್ಡ ರಕ್ಷಣೆ ನಿಮಗೆ ದೊರಕುತ್ತದೆ. ಬೇಡ ಅನ್ನುವುದಾದರೆ ನನ್ನನ್ನು ಬಿಟ್ಟವರು ಮರಣ ಹೊಂದುವರು ಎಂದು ಹೇಳಿದ ಮಾತು ನೆರವೇರುತ್ತದೆ. ಈ ದಿನ ಇನ್ನೂ ನೀವಾಗಲಿ, ನಿಮ್ಮ ಸ್ವಂತವರಾಗಲಿ, ನಿಮ್ಮ ಬಂಧುಗಳಾಗಲಿ, ನಿಮ್ಮ ನೆರೆಯವರಾಗಲಿ ಈ ಶ್ರೇಷ್ಠ ದೇವರನ್ನು ತಿಳಿಯದೇ ಇರೋದಾದರೆ ಅವರಿಗೂ ಯೇಸುವಿನ ಸುವಾರ್ತೆಯನ್ನು ಸಾರಿರಿ. ಆತನ ನಾಮದಲ್ಲಿ ಪ್ರಾರ್ಥಿಸಿ ನೋಡಿರಿ, ಅದ್ಭುತಗಳು ನಡೆಯುತ್ತವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನೀವು ಕತೆಗಳ ದೇವರಲ್ಲವೆಂದು, ಸುಳ್ಳು ದೇವರು ಅಲ್ಲವೆಂದು, ನಿಜ ದೇವರಾಗಿದ್ದೀರೆಂದು ನಂಬಲು, ನಮಗೋಸ್ಕರ ನೀವು ಮಾಡಬೇಕಾದದೆಲ್ಲ ಮಾಡಿ ನಮಗೋಸ್ಕರ ಕಾದು ಎದುರು ನೋಡುವುದಕ್ಕಾಗಿ ಕೈ ಚಾಚಿದವರಾಗಿದ್ದೀರೆಂದು, ನಮ್ಮ ದುಷ್ಟ ಮಾರ್ಗಗಳನ್ನು ಬಿಟ್ಟು, ನಮ್ಮ ಸ್ವಂತ ಮಾರ್ಗಗಳನ್ನು ಬಿಟ್ಟು, ನಿಮ್ಮ ವಿರುದ್ಧ ತಿರುಗಿ ಬಿದ್ದು ಮಾಡಿರುವಂತಹ ಕಾರ್ಯಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಿಮ್ಮ ಮಡಿಲಿಗೆ ಸೇರಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಲು
ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ಲೋಕದಲ್ಲಿ ಯಾರೊಬ್ಬರೂ ನಶಿಸಿ ಹೋಗುವುದು ನನಗಿಷ್ಟವಿಲ್ಲವೆಂದು ಹೇಳಿದ್ದೀರಿ. ಎಲ್ಲರೂ ಎಲ್ಲೆಡೆ ಮಾನಸಾಂತರ ಹೊಂದಬೇಕೆಂದು ಆಜ್ಞಾಪಿಸಿರೋದರಿಂದ ಸಕಲ ಪಾಪಗಳಿಂದ ನಮ್ಮನ್ನು ವಿಮೋಚಿಸಬಲ್ಲಂತಹ ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿ ಪಾಪ ವಿಮೋಚನೆಯ ಕಾರ್ಯ ನಮಗೋಸ್ಕರ ನೀವು ಮಾಡಿರೋದ್ರಿಂದ ಈ ರಕ್ಷಣೆ ನಾವು ಸ್ವೀಕರಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಅನುದಿನ ಧ್ಯಾನ ತಪ್ಪದೆ ವೀಕ್ಷಿಸುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್ ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ, ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?